ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಕರ್ನಾಟಕ ಬಿಜೆಪಿಯಲ್ಲಿ ಈಗ ನಾಯಕತ್ವ ಬದಲಾವಣೆಯ ಬಿರುಗಾಳಿ ಜೋರಾಗಿ ಬೀಸ್ತಾ ಇದೆ. ಬಿವೈ ವಿಜೇಂದ್ರ ಅವರ ಅಧ್ಯಕ್ಷಗಿರಿಯನ್ನ ಕಿತ್ತುಕೊಂಡು ಆ ಜಾಗಕ್ಕೆ ಒಬ್ಬ ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕನನ್ನ ಊರಿಸೋಕೆ ಹೈಕಮಾಂಡ್ ಸ್ಕೆಚ್ ಹಾಕಿದೆ ಅನ್ನೋ ಸುದ್ದಿ ದೆಹಲಿಯಿಂದ ಗಲ್ಲಿಯವರೆಗೆ ಸದ್ದು ಮಾಡ್ತಾ ಇದೆ. ವಿಜೇಂದ್ರ ಪಾಳಯಕ್ಕೆ ಇದರಿಂದ ಆತಂಕ ಶುರುವಾಗಿದ್ರೆ ಆಕ್ರಮಣಕಾರಿ ನಾಯಕನ ಎಂಟ್ರಿಯಿಂದ ಕಾಂಗ್ರೆಸ್ನ ನಾಯಕರಲ್ಲಿ ಡವಡವ ಶುರುವಾಗಲಿದೆ. ಅಸಲಿಗೆ ಕಮಲ ಪಾಳಯಕ್ಕೆ ಹೊಸ ಸಾರಥಿ ಯಾರು? ಅನಂತಕುಮಾರ್ ಹೆಗಡೆ ಮತ್ತೆ ಆಕ್ಟಿವ್ ಆಗ್ತಾರಾ? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ನೋಡೋಣ ಬನ್ನಿ. ಕರ್ನಾಟಕ ಬಿಜೆಪಿಯಲ್ಲಿ ಬಿವೈ ವಿಜೇಂದ್ರ ಅವರಿಗೆ ನೀಡಿದ್ದ ಕಾಲಾವಕಾಶ ಮುಗಿತಾ ಅನ್ನೋ ಅನುಮಾನ ಈಗ ದಟ್ಟವಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಅಂದುಕೊಂಡ ಮಟ್ಟಿಗೆ ಯಶಸ್ಸು ಸಿಗದ ಕಾರಣ ಮತ್ತು ಪಕ್ಷದ ಒಳಗಿನ ಭಿನ್ನಮತ ಶಮನಗೊಳಿಸಲು ವಿಜೇಂದ್ರ ಅವರಿಂದ ಸಾಧ್ಯವಾಗುತ್ತಿಲ್ಲ ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ. ಕಾಂಗ್ರೆಸ್ನ ಗ್ಯಾರಂಟಿ ಅಸ್ತ್ರ ಮತ್ತು ಆಕ್ರಮಣಕಾರಿ ರಾಜಕಾರಣಕ್ಕೆ ಸರಿಸಮವಾಗಿ ಫೈಟ್ ಕೊಡೋಕೆ ಒಬ್ಬ ಖಡಕ್ ಹಿಂದೂ ನಾಯಕತ್ವ ಬೇಕೇ ಬೇಕು ಅಂತ ವರಿಷ್ಠರು ತೀರ್ಮಾನಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ. ಈ ರಾಜ್ಯಾಧ್ಯಕ್ಷ ಪಟ್ಟಕ್ಕಾಗಿ ಈಗ ಪ್ರಬಲವಾಗಿ ಕೇಳಿಬರುತ್ತಿರೋ ಹೆಸರು ಉತ್ತರ ಕನ್ನಡದ ಮಾಜಿ ಸಂಸದ ಹಿಂದೂ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆ ಅವರದ್ದು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದಿದ್ದಕ್ಕೆ ಸಕ್ರಿಯ ರಾಜಕಾರಣದಿಂದ ದೂರ ಉಳಿದಿದ್ದ ಹೆಗಡೆ ಅವರನ್ನ ಮತ್ತೆ ಕರೆತಂದು ಅಧ್ಯಕ್ಷ ಸ್ಥಾನ ನೀಡುವ ಬಗ್ಗೆ ಚರ್ಚೆ ನಡೀತಾ ಇದೆ. ಅವರ ಹೆಸರಿಗಿರುವ ವರ್ಚಸ್ಸು ಮತ್ತು ಆಕ್ರಮಣಕಾರಿ ಶೈಲಿಯೇ ಪಕ್ಷಕ್ಕೆ ಮತ್ತೆ ಜೀವ ನೀಡುತ್ತೆ ಅನ್ನೋದು ಒಂದು ಬಣದ ವಾದ. ಆದರೆ ಪಕ್ಷದ ನಡೆ ಹಾಗೂ ತಮ್ಮ ವೈಯಕ್ತಿಕ ಕಾರಣಗಳಿಂದ ಬಿಜೆಪಿಯಿಂದ ದೂರ ಇರೋ ಅನಂತಕುಮಾರ್ ಹೆಗಡೆ ಇದಕ್ಕೆ ಒಪ್ತಾರ ಅನ್ನೋದು ಸದ್ಯದ ಕುತೂಹಲ. ಇನ್ನು ಅನಂತಕುಮಾರ್ ಹೆಗಡೆ ಅಷ್ಟೇ ಅಲ್ಲ, ರೇಸ್ನಲ್ಲಿ ಕರಾವಳಿ ಕಲಿ ವಿ ಸುನಿಲ್ ಕುಮಾರ್ ಅವರ ಹೆಸರು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಹಿಂದುತ್ವ ವಿಷಯದಲ್ಲಿ ಎಂಥವರನ್ನೇ ಆದ್ರೂ ಎದುರು ಹಾಕಿಕೊಳ್ಳೋ ಸುನಿಲ್ ಕುಮಾರ್ ಸಂಘಟನಾತ್ಮಕವಾಗಿ ಚಾಣಾಕ್ಷರು. ಇವರ ಜೊತೆಗೆ ರಾಷ್ಟ್ರ ಮಟ್ಟದ ಅನುಭವ ಇರೋ ಸಿಟಿ ರವಿ ಮತ್ತು ವಿಜೇಂದ್ರ ವಿರೋಧಿ ಪಾಳಯದ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಪೈಕಿ ಯಾರೇ ಸಾರಥಿ ಆದ್ರೂ ಅದು ವಿಜೇಂದ್ರ ಪಾಳಯಕ್ಕೆ ಅಸ್ತಿತ್ವದ ಪ್ರಶ್ನೆ ಆಗೋದಂತೂ ಗ್ಯಾರಂಟಿ. ಒಂದು ವೇಳೆ ಬಿಜೆಪಿಗೆ ಇಂತಹ ಹಠವಾದಿ ನಾಯಕ ಅಧ್ಯಕ್ಷರಾಗಿ ಬಂದ್ರೆ ಕಾಂಗ್ರೆಸ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ಸದ್ಯ ಬಿಜೆಪಿ ಒಳಗಿರೋ ಕಚ್ಚಾಟವನ್ನೇ ಬಂಡವಾಳ ಮಾಡಿಕೊಂಡಿರೋ ಕಾಂಗ್ರೆಸ್ಗೆ ಬಿಜೆಪಿ ಒಂದಾಗಿ ಎದುರು ನಿಂತರೆ ಕಷ್ಟ ಆಗಬಹುದು. ಅತೃಪ್ತ ಶಾಸಕರು ಮತ್ತು ಹಿಂದುತ್ವ ಅಜೆಂಡಾಗಳನ್ನ ಒಟ್ಟಾಗಿ ಬಳಸಿಕೊಳ್ಳುವ ನಾಯಕ ಬಂದು ಕಣಕ್ಕೆ ಇಳಿದರೆ 2028ರ ಚುನಾವಣೆಗೆ ದೊಡ್ಡ ದಿಕ್ಸೂಚಿ ಆಗಲಿದೆ ಅನ್ನೋದು ರಾಜಕೀಯ ಪಂಡಿತರ ವಿಶ್ಲೇಷಣೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.